ಆಫ್ಟರ್ ಪ್ರೆಗ್ನೆನ್ಸಿ ಆಗ್ತಾನೆ ಇಲ್ಲ, ಸುಮಾರು ವರ್ಷದಿಂದ ಟ್ರೈ ಮಾಡ್ತಿದ್ವಿ, ಏನೇನ್ ಟೆಸ್ಟ್ ಗಳು ಮಾಡ್ಬೇಕು? ಇದು ಕಾಮನ್ ಆಗಿ ಕಂಡುಬರುವಂತ ಪ್ರಶ್ನೆ. 35 ವರ್ಷ ಒಳಪಟ್ಟ ಹೆಣ್ಮಕ್ಕಳು 1 ವರ್ಷ ಪೂರ್ತಿ ಪ್ರಯತ್ನ ಪಟ್ಟು ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅನ್ನೋರ್ಗೆ, ಮತ್ತು 35 ವರ್ಷ ಮೇಲ್ಪಟ್ಟು ಅಂತವ್ರಿಗೆಲ್ಲ 6 ತಿಂಗಳಷ್ಟೇ ಕಾಯ್ಬೇಕು ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ. ಸೊ ಇಂಥವ್ರಿಗೆ ಪರೀಕ್ಷೆಗಳು ಮಾಡ್ತೀವಿ. ಮೇನ್ಲಿ ಹೆಣ್ಣು ಮಕ್ಳಿಗಾದ್ರೆ ಏನೇನ್ ಪರೀಕ್ಷೆ ಅಂದ್ರೆ ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ, FSH, LH ಈ ತರ. ಇನ್ನೊಂದು AMH ಅಂತ ಹೇಳ್ತೀವಿ, ಆಂಟಿ ಮುಲೇರಿಯನ್ ಹಾರ್ಮೋನ್. ಈ ಹಾರ್ಮೋನ್ ಅಲ್ಲಿ ಓವೇರಿಯನ್ ರಿಸರ್ವ್ ಅಂದ್ರೆ ಎಗ್ ಕೆಪಾಸಿಟಿ ಎಷ್ಟಿದೆ, ಕನ್ಸೀವ್ ಆಗೋ ಕೆಪಾಸಿಟಿ ಎಷ್ಟು ಅಂತ ಅದು ನಮ್ಗೆ ತಿಳಿಸುತ್ತೆ. ನಂತರ ಅಲ್ಟ್ರಾಸೌಂಡ್ ಸ್ಕ್ಯಾನ್, ಅದ್ರಲ್ಲಿ ಏನಂದ್ರೆ ಯೂಟ್ರಸ್ ಹೇಗಿದೆ, ಓವರೀಸ್ ಅಂದ್ರೆ ಅಂಡಾಶಯ ಹೇಗಿದೆ, ಯೂಟ್ರಸ್ಸಿನ ಒಳ ಪದರ ಹೇಗಿದೆ, ಸೊ ಇದ್ರ ಬಗ್ಗೆ ನಮ್ಗೆ ತಿಳಿಯುತ್ತೆ. ಆದ್ರೆ ಇದರಲ್ಲಿ ಟ್ಯೂಬಿನ್ ಬಗ್ಗೆ ಏನು ತಿಳುವಳಿಕೆ ಬರಲ್ಲ. ಟ್ಯೂಬ್ ಪರೀಕ್ಷೆಗೋಸ್ಕರ ನಾವು HSG ಅಂತ ಹೇಳ್ತೀವಿ, ಹಿಸ್ಟೋಸಾಲ್ಪಿಂಗೋಗ್ರಾಮ್. ಇದ್ರಲ್ಲಿ ಏನ್ ಮಾಡ್ತೀವಿ, ಒಂದು ಡೈನ ಗರ್ಭಕೋಶ ದ್ವಾರದಿಂದ ಪುಷ್ ಮಾಡಿ ಅದು 2 ಟ್ಯೂಬ್ ದ್ವಾರ ಹೊರಗಡೆ ಬರುತ್ತಾ ಅನ್ನೋದನ್ನ ನಾವು ಒಂದು ಎಕ್ಸ್ರೇ ಅಲ್ಲಿ ನೋಡ್ತೀವಿ. ಇನ್ನೊಂದು ಪರೀಕ್ಷೆ ಬಂದು ಸೋಲೋಸಾಲ್ಪಿಂಗೋಗ್ರಾಮ್. ಇದರಲ್ಲಿ ಅಲ್ಟ್ರಾಸೌಂಡ್ ಮೂಲಕವಾಗಿ ವಾಟರ್ ಸಲೈನ್ ನ ಪುಷ್ ಮಾಡ್ತೀವಿ ಗರ್ಭಕೋಶದಲ್ಲಿ, ಅದು 2 ಟ್ಯೂಬ್ ಅಲ್ಲಿ ಫಿಲ್ ಆಗುತ್ತಾ ಅಂತ. ಸೊ ಇದು ಟ್ಯೂಬ್ ಟೆಸ್ಟ್ ವರೆಗೂ ಆಯ್ತು. ಇದು ಹೆಣ್ಣು ಮಕ್ಕಳಿಗೆ ಮಾಡುವಂತ ಪರೀಕ್ಷೆಗಳು.